ಬೆಳಗಿನ ಬೆಳಕು. ನೂತನ ಸೃಷ್ಟಿಯ ಹರಕೆ. ಯಾಜಕ ಕಾಂಡ 27:1-8. ನಾವು ಕ್ರಿಸ್ತನ ಬಳಿಗೆ ಬಂದಾಗ ಕೇವಲ ಕ್ಷಮಾಪಣೆಯನ್ನು ಪಡೆಯುವುದಿಲ್ಲ, ಬದಲಾಗಿ ಒಂದು ಒಡಂಬಡಿಕೆಯ ಜೀವನಕ್ಕೆ ಪ್ರವೇಶಿಸುತ್ತೇವೆ. ಈ ಜೀವನವು ಆಕಸ್ಮಿಕ ಮಾತುಗಳ ಅಥವಾ ಕ್ಷಣಿಕ ಭಾವನೆಗಳ ಮೇಲೆ ನಿರ್ಮಿತವಾದುದಲ್ಲ. ಇದು ನಮ್ಮ ಇಡೀ ವಿಶ್ವಾಸದ ಪಯಣವನ್ನು ರೂಪಿಸುವ ಹರಕೆಗಳ ಮೇಲೆ ನಿಂತಿದೆ. ಈ ಹರಕೆಗಳು ಯಾವಾಗಲೂ ಜೋರಾಗಿ ಹೇಳಲ್ಪಡದಿದ್ದರೂ ಅವು ನೈಜವಾದವು, ಬದ್ಧವಾದವು ಮತ್ತು ಪವಿತ್ರವಾದವುಗಳಾಗಿವೆ. ಹೊಸ ಒಡಂಬಡಿಕೆಯ ಹರಕೆಗಳ ಗಾಂಭೀರ್ಯವನ್ನು ತೆಗೆದುಹಾಕುವುದಿಲ್ಲ, ಬದಲಾಗಿ ಅವುಗಳನ್ನು ಆಲಯದ ಬೊಕ್ಕಸದಿಂದ ಹೃದಯಕ್ಕೆ ಬೆಳ್ಳಿ ಮತ್ತು ತೂಕದ ಮಾಪನದಿಂದ ಜೀವನ ಮತ್ತು ವಿಧೇಯತೆಗೆ ವರ್ಗಾಯಿಸುತ್ತದೆ. ನೂತನ ಸೃಷ್ಟಿಯ ವಿಶ್ವಾಸಿಗಳಾಗಿ ನಮ್ಮ ಹರಕೆಗಳು ಒಮ್ಮೆ ಪಾವತಿಸಿ ಮುಗಿಸುವಂತದಲ್ಲ. ಅವುಗಳನ್ನು ಕೊನೆಯ ಉಸಿರಿರುವವರೆಗೆ ಪ್ರತಿದಿನ ಬದುಕಬೇಕು. ನೂತನ ಸೃಷ್ಟಿಯ ಅತ್ಯಂತ ಶ್ರೇಷ್ಠ ಹರಕೆಗಳಲ್ಲಿ ಒಂದೆಂದರೆ ಸಜೀವ ಯಜ್ಞದ ಹರಕೆ. ಅಪೊಸ್ತಲ ಪೌಲನು ಹೀಗೆ ಬರೆಯುತ್ತಾನೆ: ಸಹೋದರರೇ, ನೀವು ನಿಮ್ಮ ಶರೀರಗಳನ್ನು ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧವಾದ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯನ್ನು ನೆನಪಿಟ್ಟು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನೀವು ಸಲ್ಲಿಸಬೇಕಾದ ಯುಕ್ತವಾದ ಸೇವೆ. ರೋಮಾಪುರದವರಿಗೆ 12:1. ಹಳೆಯ ಒಡಂಬಡಿಕೆಯಲ್ಲಿ ಬಲಿಯನ್ನು ಬಲಿಪೀಠದ ಮೇಲೆ ಇರಿಸಲಾಗುತ್ತಿತ್ತು ಮತ್ತು ಅದು ಒಮ್ಮೆ ಸಾಯುತ್ತಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಲಿಯು ಜೀವಂತವಾಗಿರುತ್ತದೆ, ಆದರೂ ಅದು ಸಮರ್ಪಿತವಾಗಿರುತ್ತದೆ. ಇದರರ್ಥ ನಮ್ಮ ಸಮಯ, ಶಕ್ತಿ, ಆಯ್ಕೆಗಳು, ಆಸೆಗಳು, ಆಕಾಂಕ್ಷೆಗಳು ಮತ್ತು ಭವಿಷ್ಯವನ್ನು ಪ್ರತಿದಿನ ದೇವರ ಮುಂದೆ ಇಡಬೇಕು. ಸಜೀವ ಯಜ್ಞವು ಇನ್ನು ಮುಂದೆ ತನಗಾಗಿ ಬದುಕುವುದಿಲ್ಲ. ಅದು ತನ್ನ ಸ್ವಂತ ದಾರಿಯನ್ನು ನಿರ್ಧರಿಸುವುದಿಲ್ಲ. ಬೆಂಕಿ ಉರಿಯುತ್ತಿದ್ದರೂ ಅದು ಬಲಿಪೀಠದ ಮೇಲೆಯೇ ಇರುತ್ತದೆ. ಈ ಹರಕೆಯು ಕೇವಲ ಸಾಂಕೇತಿಕ ಕವಿತೆಯಲ್ಲ, ಇದು ಪ್ರಾಯೋಗಿಕ ವಿಧೇಯತೆ. ಯಜ್ಞವಾಗಿ ಬದುಕುವುದು ಎಂದರೆ ನಮ್ಮ ಜೀವನವು ಇನ್ನು ಮುಂದೆ ಸ್ವಂತ ಇಚ್ಛೆಯಿಂದಲ್ಲ, ಬದಲಾಗಿ ದೇವರ ಇಚ್ಛೆಯಿಂದ ರೂಪಿತವಾಗುವುದು ಎಂದರ್ಥ. ಪೌಲನು ಮುಂದುವರಿಸುತ್ತಾ, ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿ, ನಿಮ್ಮ ಮನಸ್ಸು ಹೊಸದಾಗುವುದರಿಂದ ನೂತನ ರೂಪಗೊಳಿಸಿರಿ ಎಂದು ಹೇಳುತ್ತಾನೆ. ರೋಮಾಪುರದವರಿಗೆ 12:2. ಸಜೀವ ಯಜ್ಞದ ಹರಕೆಯು ರೂಪಾಂತರಗೊಂಡ ಮನಸ್ಸನ್ನು ಬಯಸುತ್ತದೆ. ಹಳೆಯ ಮಾದರಿಗಳು ಸಾಯಬೇಕು, ಸತ್ಯದ ಮೂಲಕ ಹೊಸ ಆಲೋಚನೆಗಳು ರೂಪುಗೊಳ್ಳಬೇಕು. ಈ ರೂಪಾಂತರವಿಲ್ಲದೆ ಯಜ್ಞವು ನಿಧಾನವಾಗಿ ಬಲಿಪೀಠದಿಂದ ಕೆಳಗೆ ತವಳುತ್ತದೆ. ನೂತನ ಸೃಷ್ಟಿಯ ಮತ್ತೊಂದು ಮೂಲಭೂತ ಹರಕೆಯು ದೀಕ್ಷಾ ಸ್ನಾನದ ಮೂಲಕ ಬಹಿರಂಗವಾಗಿ ವ್ಯಕ್ತವಾಗುತ್ತದೆ. ದೀಕ್ಷಾ ಸ್ನಾನವು ಕೇವಲ ಒಂದು ಸಾಕ್ಷಿ ಅಲ್ಲ, ಅದೊಂದು ಒಡಂಬಡಿಕೆಯ ಕ್ರಿಯೆ. ಶಾಸ್ತ್ರವು ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾ ಸ್ನಾನ ಹೊಂದಿದ ನಾವೆಲ್ಲರೂ ಆತನ ಮರಣದಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದಲ್ಲವೇ? ರೋಮಾಪುರದವರಿಗೆ 6:3. ನಾವು ನೀರಿನೊಳಗೆ ಹೋದಾಗ ಕ್ರಿಸ್ತನೊಂದಿಗೆ ಸಾಯಲು ಹರಕೆ ಮಾಡಿದೆವು. ನಾವು ಹೊರಗೆ ಬಂದಾಗ ಹೊಸ ಜೀವನದಲ್ಲಿ ನಡೆಯಲು ಹರಕೆ ಮಾಡಿದೆವು. ಇದರ ಅರ್ಥ ದೀಕ್ಷಾ ಸ್ನಾನವು ಜೀವಮಾನದ ಹರಕೆಯನ್ನು ಒತ್ತು ತರುತ್ತದೆ. ಅಹಂಕಾರಕ್ಕೆ ಸಾಯುವುದು, ಹಳೆಯ ಸ್ವಭಾವವನ್ನು ಊತು ಹಾಕುವುದು ಮತ್ತು ಪಾಪದ ಆಳ್ವಿಕೆಯನ್ನು ನಿರಾಕರಿಸುವುದು. ನಮ್ಮ ಹಳೆಯ ಮನುಷ್ಯನನ್ನು ಆತನ ಜೊತೆಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. ಹೀಗೆ ಪಾಪ ಶರೀರವು ನಾಶವಾಗಿ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರಬಾರದು ಎಂದು ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ 6:6. ಹಳೆಯ ಸ್ವಭಾವವನ್ನು ಶಿಲುಬೆಗೆ ಹಾಕುವುದು
ಒಂದು ದಿನದ ಅನುಭವವಲ್ಲ, ಅದು ಪ್ರತಿದಿನದ ಆಯ್ಕೆ. ಯೇಸು ತಾನೇ ಹೀಗೆ ಹೇಳಿದನು, ಯಾವನಾದರೂ ನನ್ನ ಹಿಂದೆ ಬರಬೇಕೆಂದಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಲೋಕ 9:23. ಶಿಲುಬೆಯನ್ನು ಒಮ್ಮೆ ಮಾತ್ರ ಹೊರುವುದಲ್ಲ, ಅದನ್ನು ಪ್ರತಿದಿನವೂ ಹೊರಬೇಕು. ಇಲ್ಲಿ ನಾವು ನಿಂತು ಆ ಕಿರಿದಾದ ಹಾದಿಯಲ್ಲಿ ನಮ್ಮ ಪಯಣವನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವು ಈ ಹರಕೆಯನ್ನು ಎಷ್ಟರ ಮಟ್ಟಿಗೆ ಪೂರೈಸಿದ್ದೇವೆ? ನಾವು ನಿಜವಾಗಿಯೂ ಹಳೆಯ ಮನುಷ್ಯನನ್ನು ಊತು ಹಾಕಿದ್ದೇವೆಯೇ, ಅಥವಾ ಅವನು ಮತ್ತೆ ಏಳಲು ಅವಕಾಶ ನೀಡಿದ್ದೇವೆಯೇ? ಪೌಲನು ವಿಶ್ವಾಸಿಗಳಿಗೆ ಎಚ್ಚರಿಸುತ್ತಾನೆ, ಶರೀರದ ಇಚ್ಛೆಗಳನ್ನು ಪೂರೈಸುವುದಕ್ಕೆ ಅವಕಾಶ ಮಾಡಿಕೊಡಬೇಡಿರಿ. ರೋಮಾಪುರದವರಿಗೆ 13:14. ಆದರೂ ನಮ್ಮ ಶರೀರವು ಬಹಳ ಚತುರವಾದುದು, ಅದು ಕಣ್ಣಿಗೆ ಕಾಣದಂತೆ ಅಡಗಿಕೊಳ್ಳುತ್ತದೆ. ಅದು ಆರಾಮವಾಗಿರಲು ಮಾನ್ಯತೆ ಮತ್ತು ನಿಯಂತ್ರಣವನ್ನು ಬಯಸುತ್ತದೆ. ನಾವು ಪಾಪಕ್ಕೆ ನೆಪ ಹೇಳಿದಾಗ, ಹಳೆಯ ಇಚ್ಛೆಗಳಿಗೆ ಆಹಾರ ನೀಡಿದಾಗ, ಅಥವಾ ಲೋಕದೊಂದಿಗೆ ರಾಜಿ ಮಾಡಿಕೊಂಡಾಗ ನಾವು ಕೇವಲ ನೈತಿಕವಾಗಿ ವಿಫಲರಾಗುತ್ತಿಲ್ಲ, ನಾವು ನಮ್ಮ ಒಡಂಬಡಿಕೆಯ ಹರಕೆಯನ್ನು ಮುರಿಯುತ್ತಿದ್ದೇವೆ. ಈ ಹರಕೆಗಳನ್ನು ಪೂರೈಸದಿರುವ ಅಪಾಯದ ಬಗ್ಗೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಶರೀರದ ಇಚ್ಛೆಯಂತೆ ನಡೆಯುವವರು ಆತ್ಮಿಕವಾಗಿ ಸಾಯುತ್ತಾರೆ ಎಂದು ಪೌಲರು ಎಚ್ಚರಿಸುತ್ತಾನೆ. ರೋಮಾಪುರದವರಿಗೆ 8:13. ಕರ್ತನೆ ಕರ್ತನೆ ಎಂದು ಹೇಳುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ತಂದೆಯ ಚಿತ್ತದಂತೆ ಮಾಡುವವರು ಮಾತ್ರ ಸೇರುತ್ತಾರೆ ಎಂದು ಯೇಸು ಎಚ್ಚರಿಸಿದ್ದಾನೆ. ಮತ್ತಾಯ 7:21. ಇಲ್ಲಿರುವ ಅಪಾಯ ಕೇವಲ ಮಾತುಗಳನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ರೂಪಾಂತರವನ್ನು ಕಳೆದುಕೊಳ್ಳುವುದು. ಹರಕೆಗಳನ್ನು ಬಾಯಲ್ಲಿ ಹೇಳಿ ಜೀವನದಲ್ಲಿ ಪಾಲಿಸದಿದ್ದಾಗ ಹೃದಯವು ಮಂದವಾಗುತ್ತದೆ, ಮನಸಾಕ್ಷಿಯು ದುರ್ಬಲವಾಗುತ್ತದೆ, ಪ್ರೀತಿಯು ತಣ್ಣಗಾಗುತ್ತದೆ. ಇದಕ್ಕಾಗಿಯೇ ಆ ಕಿರಿದಾದ ದಾರಿ ಇಂದಿಗೂ ಕಿರಿದಾಗಿಯೇ ಇದೆ, ಅದು ಜೀವನವನ್ನು ಕಾಯುತ್ತದೆ. ಆದರೂ ಈ ಹರಕೆಗಳ ಗುರಿ ಭಯವಲ್ಲ, ಅದು ರೂಪಾಂತರ. ನಾವು ಪಾಪ ಮಾಡುವುದನ್ನು ನಿಲ್ಲಿಸುವುದು ಮಾತ್ರವಲ್ಲದೆ ಆತನ ಹೋಲಿಕೆಗೆ ಬದಲಾಗಬೇಕೆಂಬುದು ದೇವರ ಆಶಯವಾಗಿದೆ. ಸತ್ಯವೇದವು ಹೇಳುತ್ತದೆ, ತಾನು ಮುಂಚಿತವಾಗಿ ತಿಳಿದವರನ್ನು ತನ್ನ ಮಗನ ರೂಪಕ್ಕೆ ಅನುಗುಣವಾಗಿರಬೇಕೆಂದು ಆತನು ಮೊದಲೇ ನೇಮಿಸಿದನು. ರೋಮಾಪುರದವರಿಗೆ 8:29. ಕ್ರಿಸ್ತನ ರೂಪವೇ ನೂತನ ಸೃಷ್ಟಿಯ ಮಾದರಿ. ನಾವು ಆತನನ್ನು ನೋಡುತ್ತಾ ಹೋದಂತೆ ಬದಲಾಗುತ್ತೇವೆ. ನಾವೆಲ್ಲರೂ ಕನ್ನಡಿಯೊಳಗೆ ನೋಡುವಂತೆ ಯೆಹೋವನ ಪ್ರಭಾವವನ್ನು ನೋಡುತ್ತಾ ಮಹಿಮೆಯಿಂದ ಮಹಿಮೆಗೆ ಅದೇ ರೂಪವಾಗಿ ಮಾರ್ಪಡುತ್ತೇವೆ. 2 ಕೊರಿಂಥದವರಿಗೆ 3:18. ಈ ರೂಪಾಂತರವು ಇನ್ನೂ ಆಳವಾದುದು. ಕ್ರಿಸ್ತನು ದೇವರ ಯಥಾರ್ಥ ರೂಪವಾಗಿದ್ದಾನೆ. ಆತನು ಗೋಚರನಾದ ದೇವರ ಪ್ರತಿರೂಪ ಎಂದು ಸತ್ಯವೇದ ಹೇಳುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 1:15. ನಾವು ಕ್ರಿಸ್ತನ ರೂಪಕ್ಕೆ ಅನುಗುಣವಾಗಿ ಬದಲಾದಂತೆ ಪಾಪದಿಂದ ಕಳೆದು ಹೋದ ಯೆಹೋವನ ಪ್ರತಿರೂಪಕ್ಕೆ ನಾವು ಮರುಸ್ಥಾಪಿಸಲ್ಪಡುತ್ತಿದ್ದೇವೆ. ಇದರರ್ಥ ನಾವು ಯೆಹೋವನಾಗುತ್ತೇವೆ ಎಂದಲ್ಲ, ಬದಲಾಗಿ ಆತನ ಸ್ವಭಾವ, ಪವಿತ್ರತೆ, ಪ್ರೀತಿ, ಸತ್ಯ, ನೀತಿ ಮತ್ತು ನಂಬಿಗಸ್ತಿಕೆಯನ್ನು ಪ್ರತಿಬಿಂಬಿಸುತ್ತೇವೆ ಎಂದರ್ಥ. ಯೇಸು ಹೀಗೆ ಹೇಳಿದನು, ನಿಮ್ಮ ಪರಲೋಕದ ತಂದೆಯು ಪರಿಪೂರ್ಣನಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಮತ್ತಾಯ 5:48. ಇದು ಮಾನವನ ಪರಿಪೂರ್ಣತೆಯಲ್ಲ, ಬದಲಾಗಿ ದೇವರ ಸ್ವಭಾವದಲ್ಲಿನ ಪ್ರಬದ್ಧತೆ. ಈ ರೂಪಾಂತರದಲ್ಲಿ ನಡೆಯುವವರನ್ನು ನೂತನ ಸೃಷ್ಟಿ ಎಂದು ಕರೆಯಲಾಗುತ್ತದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯವುಗಳು ಕಳೆದವು, ಈಗೋ ಎಲ್ಲವೂ ನೂತನವಾದವು. 2 ಕೊರಿಂಥದವರಿಗೆ 5:17. ನೂತನ ಸೃಷ್ಟಿ ಎನ್ನುವುದು ಕೇವಲ ಒಂದು ಬಿರುದಲ್ಲ,
ಅದೊಂದು ಜೀವನ. ಅದನ್ನು ಕ್ರಿಸ್ತನ ಶರೀರವಾದ ಸಭೆ ಎಂದು ವರ್ಣಿಸಲಾಗಿದೆ. ಕುರಿಮರಿಯು ಎಲ್ಲಿಗೆ ಹೋದರೂ ಆತನನ್ನು ಹಿಂಬಾಲಿಸುವವರು ಎಂದು ಪ್ರವಾದನಾತ್ಮಕವಾಗಿ ಅವರನ್ನು ವರ್ಣಿಸಲಾಗಿದೆ. ಪ್ರಕಟಣೆ 14:4. ಯಾರಲ್ಲಿ ಕಪಟವಿಲ್ಲವೋ, ಯಾರು ದೇವರ ಮುಂದೆ ನಿರಪರಾಧಿಗಳೋ ಮತ್ತು ಯಾರು ಸಂಪೂರ್ಣವಾಗಿ ಆತನಿಗೆ ಸೇರಿದವರು, ಅಂತಹ 1,44,000 ಜನರ ಬಗ್ಗೆ ಸತ್ಯವೇದವು ಮಾತನಾಡುತ್ತದೆ. ಇದು ಒಂದು ಪ್ರಾಮಾಣಿಕ ಮತ್ತು ಗಂಭೀರವಾದ ಪ್ರಶ್ನೆಯನ್ನು ಎತ್ತುತ್ತದೆ. ನಾವು ಅಲ್ಲಿಗೆ ತಲುಪಿದ್ದೇವೆಯೇ? ನಾವು ಸಂಪೂರ್ಣವಾಗಿ ರೂಪಾಂತರಗೊಂಡಿದ್ದೇವೆಯೇ? ನಮ್ಮಲ್ಲಿ ಹೆಚ್ಚಿನವರಿಗೆ ಉತ್ತರವೆಂದರೆ ನಾವು ಆ ದಾರಿಯಲ್ಲಿದ್ದೇವೆಯೇ? ಪೌಲನು ಹೀಗೆ ಹೇಳಿದ್ದಾನೆ, ನಾವು ಆಗಲೇ ಗುರಿ ಮುಟ್ಟಿದ್ದೆನೆಂದಾಗಲಿ ಅಥವಾ ಆಗಲೇ ಸಿದ್ಧನಾದೆನೆಂದಾಗಲಿ ನಾನು ಹೇಳುವುದಿಲ್ಲ, ಆದರೆ ಅದನ್ನು ಹಿಡಿಯಬೇಕೆಂದು ಓಡುತ್ತಿದ್ದೇನೆ. ಫಿಲಿಪಿಯರಿಗೆ 3:12. ಕ್ರೈಸ್ತ ಜೀವನ ಎನ್ನುವುದು ಮುಂದಕ್ಕೆ ಸಾಗುವ ಪ್ರಯತ್ನ. ಅದು ಹೋರಾಟ, ವೈಫಲ್ಯ, ಪಶ್ಚಾತ್ತಾಪ ಮತ್ತು ನವೀಕರಣದ ನಡುವೆಯೂ ಹರಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಾಗಿದೆ. ಒಂದು ಕ್ಷಣದ ಪರಿಪೂರ್ಣತೆಯಲ್ಲ, ಬದಲಾಗಿ ಮುಂದುವರಿಯುವ ನಂಬಿಗಸ್ತಿಕೆ ಇಲ್ಲಿ ಮುಖ್ಯವಾಗುತ್ತದೆ. ಈ ಹರಕೆಗಳು ಹವಾಮಾನಕ್ಕೆ ತಕ್ಕಂತೆ ಬದಲಾಗುವಂತವಲ್ಲ. ಇವುಗಳಿಗೆ ಮುಕ್ತಾಯದ ದಿನಾಂಕವಿಲ್ಲ. ಇವುಗಳನ್ನು ಕೊನೆಯ ಉಸಿರಿನವರೆಗೂ ಪಾಲಿಸಬೇಕು. ಕೊನೆಯವರೆಗೆ ಸಹಿಸಿಕೊಂಡವನೇ ರಕ್ಷಿಸಲ್ಪಡುವನು ಎಂದು ಯೇಸು ಹೇಳಿದನು. ಮತ್ತಾಯ 24:13. ಪೌಲನು ತನ್ನ ಜೀವನದ ಕೊನೆಯಲ್ಲಿ ಹೀಗೆ ಹೇಳಬಲ್ಲವನಾಗಿದ್ದನು, ನಾನು ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. 2 ತಿಮೋಥೆಯನಿಗೆ 4:7. ಇದು ತನ್ನ ಹರಕೆಯನ್ನು ಪಾಲಿಸಿದ ಮನುಷ್ಯನ ಧ್ವನಿ. ದೌರ್ಬಲ್ಯವಿಲ್ಲವೆದೇ ಅಲ್ಲ, ಆದರೆ ಹಿಂತಿರುಗಿ ನೋಡದೆ ಪೂರೈಸಿದ ಧ್ವನಿಯಾಗಿದೆ. ಆದ್ದರಿಂದ ನಾವು ಏನು ಹರಕೆ ಮಾಡಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳೋಣ. ನಮ್ಮ ಇಡೀ ಜೀವನವನ್ನು ಸಜೀವ ಯತ್ನವಾಗಿ ನೀಡುತ್ತೇವೆ ಎಂದು ಹರಕೆ ಮಾಡಿದೆವು. ದೀಕ್ಷಾ ಸ್ನಾನದಲ್ಲಿ ನಮ್ಮ ಸಾಯುತ್ತೇವೆಂದು ಹರಕೆ ಮಾಡಿದೆವು. ಶರೀರವನ್ನು ಶಿಲುಬೆಗೆ ಹಾಕಿ ಆತ್ಮನನ್ನು ಹಿಂಬಾಲಿಸುತ್ತೇವೆಂದು ಹರಕೆ ಮಾಡಿದೆವು. ಕ್ರಿಸ್ತನ ರೂಪಕ್ಕೆ ಬದಲಾಗುತ್ತೇವೆಂದು ಹರಕೆ ಮಾಡಿದೆವು. ಈ ಹರಕೆಗಳು ಮಾತುಗಳಿಂದ ಪೂರೈಕೆಯಾಗುವುದಿಲ್ಲ, ಬದಲಾಗಿ ಕ್ರಿಯೆಗಳಿಂದ ಪೂರೈಕೆಯಾಗುತ್ತವೆ. ದಿನೇ ದಿನೇ ಒಂದೊಂದು ಆಯ್ಕೆಯ ಮೂಲಕ ಅಂತ್ಯದವರೆಗೆ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ಕ್ರಿಸ್ತನಲ್ಲಿ ನಾವು ಮಾಡಿದ ಹರಕೆಗಳನ್ನು ನೆನಪಿಸಿಕೊಂಡು ನಿನ್ನ ಸನ್ನಿಧಿಗೆ ಬರುತ್ತಿದ್ದೇವೆ. ನಾವು ಎಂದೂ ಒಪ್ಪಿಕೊಳ್ಳುತ್ತೇವೆ, ಆದರೂ ನಂಬಿಕೆಸ್ತಿಕೆಯಿಂದ ಇರಲು ಬಯಸುತ್ತೇವೆ. ಸಜೀವ ಯಜ್ಞಗಳಾಗಿ ನಾವು ಬಲಿಪೀಠದ ಮೇಲೆ ಉಳಿಯಲು ನಮಗೆ ಸಹಾಯ ಮಾಡು. ಪ್ರತಿದಿನ ಅಹಂಕಾರಕ್ಕೆ ಸಾಯಲು, ಹಳೆಯ ಸ್ವಭಾವವನ್ನು ಶಿಲುಬೆಗೆ ಹಾಕಲು ಮತ್ತು ಹೊಸ ಜೀವನದಲ್ಲಿ ನಡೆಯಲು ನಮಗೆ ಕೃಪೆ ನೀಡು. ನಮ್ಮಲ್ಲಿ ಕ್ರಿಸ್ತನ ರೂಪವು ಮೂಡುವವರೆಗೆ ನಮ್ಮ ಮನಸ್ಸುಗಳನ್ನು ಮತ್ತು ಹೃದಯಗಳನ್ನು ರೂಪಾಂತರಿಸು. ನಮ್ಮನ್ನು ಆ ಕಿರಿದಾದ ಹಾದಿಯಲ್ಲಿ ಇರಿಸು ಮತ್ತು ಕೊನೆಯ ಉಸಿರಿರುವವರೆಗೆ ಸಹಿಸಿಕೊಳ್ಳಲು ನಮಗೆ ಶಕ್ತಿಯನ್ನು ನೀಡು. ನಮ್ಮ ಜೀವನವು ಈಗಲೂ ಮತ್ತು ಎಂದೆಂದಿಗೂ ನಿನಗೆ ಸೇರಿದ್ದಾಗಿರಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.